ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಇದೆ. ರಾಜ್ಯದಲ್ಲಿ ಮೋದಿ ಅಬ್ಬರಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಲೋಕಸಭೆ ಪ್ರಚಾರಕ್ಕೆ ಬ್ಲೂ ಪ್ರಿಂಟ್ ಅನ್ನ ಸಿದ್ಧಪಡಿಸ್ತಾ ಇದೆ ಕಾಂಗ್ರೆಸ್. ರಾಜ್ಯದಿಂದ ಪ್ರಚಾರಕ್ಕೆ ರಾಹುಲ್ ಗಾಂಧಿಯನ್ನ ಕರೆತರೋದಕ್ಕೆ ಚಿಂತನೆ ನಡೆದಿದೆ. ವಿಧಾನಸಭೆ ಮಾದರಿಯಲ್ಲೇ ಲೋಕಸಭೆಯಲ್ಲಿ ಪ್ರಚಾರ ಕಾರ್ಯವನ್ನ ನಡೆಸೋದಕ್ಕೆ ಪ್ಲಾನ್ ರೆಡಿ ಆಗ್ತಾ ಇದೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಪ್ರಚಾರ ನಡೆಯುತ್ತೆ. ಬಸವ ಕಲ್ಯಾಣದಿಂದ ಪ್ರಚಾರ ಕಾರ್ಯಕ್ಕೆ ಚಾಲನೆ ಸಿಗುವಂತಹ ಸಾಧ್ಯತೆ ಇದೆ. ಬಸವ ಕಲ್ಯಾಣ ಅಥವಾ ಕೋಲಾರದ ಕುರುಡುಮಲೆಯಿಂದ ಪ್ರಚಾರ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಚಾರ ಕಾರ್ಯ ಉದ್ಘಾಟನೆಗೆ ರಾಹುಲ್ ಗಾಂಧಿ ಖರ್ಗೆಯನ್ನ ಆಹ್ವಾನಿಸಲಾಗುತ್ತೆ. ಬಸವಣ್ಣನ ನಾಡಿನಿಂದಲೇ ಲೋಕ ಸಮರಕ್ಕೆ ರಣಕಹಳೆ ಮೊಳಗಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಒಟ್ನಲ್ಲಿ ಮೋದಿ ಅಬ್ಬರಕ್ಕೆ ಬ್ರೇಕ್ ಹಾಕೋದಕ್ಕೆ ನೋಡ್ತಾ ಇದೆ ಕಾಂಗ್ರೆಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗಾಗಲೇ ರಾಜ್ಯದಲ್ಲಿ ಪ್ರಧಾನಿ ಮೋದಿಯ ಅಬ್ಬರ ಶುರುವಾಗಿದೆ. ಈಗಾಗಲೇ 2 ಬಾರಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಇನ್ನೂ ಒಂದಷ್ಟು ಚುನಾವಣಾ ಸಭೆಗಳು ನಡೆಯೋದಿದೆ. ಆದ್ರೆ ಮೋದಿಯ ಅಬ್ಬರಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಕೂಡ ಬಹಳ ದೊಡ್ಡದಾದಂತಹ ಪ್ಲಾನ್ ಮಾಡ್ಕೊಂಡಿದೆ. ಏನೇನ್ ಪ್ಲಾನ್ ಆಗಿದೆ ಹಾಗಾದ್ರೆ ಈಗ ಕಾಂಗ್ರೆಸ್ನಲ್ಲಿ? ಶ್ವೇತಾ, ಈಗ 2 ಹಂತದ ಚುನಾವಣೆ ನಡೆಯುತ್ತೆ. ಅದನ್ನ ಇಬ್ಬರಿಗೆ ಪ್ರಚಾರದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಮತ್ತು ಪ್ರಚಾರ ಎಲ್ಲಿಂದ ಶುರು ಮಾಡಿ ಹೇಗೆ ಪ್ರಚಾರಗಳನ್ನ ಮಾಡಬೇಕು ಅದರ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡುವಂತ ಜವಾಬ್ದಾರಿಯನ್ನ ಇಬ್ಬರು ನಾಯಕರಿಗೆ ಹಂಚಲಾಗಿತ್ತು. ಒಂದು ಹಂತದ್ದು ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಸಲಹೆಗಾರರು, ಅವರಿಗೆ ಜವಾಬ್ದಾರಿನ ವಹಿಸಲಾಗಿದೆ. ಇನ್ನೊಂದು ಹಂತದ್ದು ರಾಜ್ಯಸಭಾ ಸದಸ್ಯರಾಗಿರುವಂತಹ ಜಿಸಿ ಚಂದ್ರಶೇಖರ್ ಅವರಿಗೂ 14 ಲೋಕಸಭಾ ಕ್ಷೇತ್ರಗಳ ಪ್ರಚಾರ ಕಾರ್ಯಗಳ ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿತ್ತು. ಸೊ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು 2 ಭಾಗವನ್ನ ಮಾಡಿಕೊಂಡು ಚುನಾವಣಾ ಪ್ರಚಾರಗಳನ್ನ ಕೈಗೊಂಡ್ರು, ಅದೇ ಮಾದರಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪ್ರಚಾರ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತ ಚರ್ಚೆಗಳು ನಡೆದಿದ್ದಾವೆ. ಸೊ ಈಗ ಎಲ್ಲಿಂದ ಆರಂಭ ಮಾಡಬೇಕು ಅನ್ನುವಂತ ಪ್ರಶ್ನೆಗಳು ಕೂಡ ಎದ್ದಿತ್ತು. ಈಗ ಉತ್ತರ ಕರ್ನಾಟಕ ಭಾಗದ ಚುನಾವಣಾ ಪ್ರಚಾರವನ್ನ ಬೀದರ್ ಬಸವ ಕಲ್ಯಾಣ ಅಂದ್ರೆ ಬಸವಣ್ಣನ ನಾಡು ಅಲ್ಲಿಂದ ಶುರು ಮಾಡುವಂತಹ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗ್ತಾ ಇದೆ. ಇದರ ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಕೋಲಾರದ ಕುರುಡುಮಲೆ ದೇವಸ್ಥಾನದಿಂದ ಪ್ರಚಾರ ಆರಂಭ ಮಾಡಬೇಕು ಅನ್ನುವಂತ ಚರ್ಚೆಗಳು ನಡೆದಿದ್ದಾವೆ. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡಬೇಕು ಅನ್ನುವಂತ ಅಭಿಪ್ರಾಯವನ್ನ ಈ ಪ್ರಚಾರ ಕಾರ್ಯದ ಉಸ್ತುವಾರಿ ವಹಿಸಿಕೊಂಡಿರುವಂತವರು ರಾಜ್ಯ ನಾಯಕರ ಮುಂದೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ಮಾಡಿ ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಯಾವ ಕ್ಷೇತ್ರಕ್ಕೆ ಅಗತ್ಯ ಅನ್ನೋದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಒಂದು, ಉತ್ತರ ಕರ್ನಾಟಕ ಭಾಗದಲ್ಲಿ ಡಿಕೆಶಿಗೆ ಹೆಚ್ಚು ಪ್ರಾಬಲ್ಯ ಇಲ್ಲ, ಮುಖ್ಯಮಂತ್ರಿಗಳಿಗೆ ಹೆಚ್ಚು ಪ್ರಾಬಲ್ಯ ಇದೆ ಮತ್ತು ಅವರ ಚರಿಷ್ಮಾ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಮಟ್ಟಿಗೆ ಇದೆ. ಸೊ ಆ ಕಡೆಗೆ ಹೆಚ್ಚು ಸಿದ್ದರಾಮಯ್ಯನವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಚುನಾವಣಾ ಪ್ರಚಾರಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ಹಳೆ ಮೈಸೂರು ಭಾಗ ಒಕ್ಕಲಿಗರ ಕೋಟೆ ಅಂತ ಕರೆಸ್ಕೊಳ್ಳುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಹೆಚ್ಚು ಪ್ರಚಾರಕ್ಕೆ ಬಳಸ್ಕೊಳ್ಳುವಂತಹ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ. ಇದರ ಜೊತೆಗೆ ರಾಹುಲ್ ಗಾಂಧಿ, ಪ್ರಿಯಾಂಕ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಯಾವ್ಯಾವ ನಾಯಕರನ್ನ ಕರೆಸಬೇಕು ಮತ್ತು ಯಾವ ಕ್ಷೇತ್ರಗಳಿಗೆ ಕರೆಸಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದು ಡೀಟೇಲ್ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗ್ತಾ ಇದೆ. ಅಭ್ಯರ್ಥಿಗಳ ಅಂತಿಮ ಆಗ್ತಿದ್ದ ಹಾಗೆ ಚುನಾವಣಾ ಪ್ರಚಾರ ಕಾರ್ಯಗಳು ಕೂಡ ಶುರುವಾಗ್ತವೆ. ಥ್ಯಾಂಕ್ ಯು ಮಾರುತೇಶ್, ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.